ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಯಶವಂತ್ ಎಂ ಪಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಹನೂರು, ಚಾಮರಾಜನಗರ ಡಿಸ್ಟ್ರಿಕ್ಟ್, ಕರ್ನಾಟಕ ಸ್ಟೇಟ್. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಪ್ರಥಮ BA ವಿದ್ಯಾರ್ಥಿಗಳಿಗೆ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂತಹ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನುವಂತಹ ಪದ್ಯದ ಬಗ್ಗೆ ನಿಮಗೆ ಹಲವು ವಿಚಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಪದ್ಯ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಅಂತಕ್ಕಂಥದ್ದನ್ನು ಬರೆದಿರ್ತಕ್ಕಂಥವರು ಜಾಫ್ರಿ ಚಾಸರ್ ಅಂತೇಳಿ. ಈ ಜಾಫ್ರಿ ಚಾಸರ್ ಯಾರು ಅಂತಂದರೆ, ಇವರು 1340 to 1400 ಇಸ್ವಿಯವರೆಗೆ ಇಂಗ್ಲೆಂಡ್ನಲ್ಲಿ ಬದುಕಿದಂತಹ ವ್ಯಕ್ತಿ. ಇವರ ಕೃತಿಗಳನ್ನು ಪರಿಗಣಿಸಿ ಫಾದರ್ ಆಫ್ ಇಂಗ್ಲೀಷ್ ಪೊಯಟ್ರಿ ಅಂತೇಳಿ ಇವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಇವರು ವೈಯಕ್ತಿಕವಾಗಿ ಹಿ ವಾಸ್ ಎ ಸನ್ ಆಫ್ ಎ ಮರ್ಚೆಂಟ್, ಪೇಜ್ ಇನ್ ದ ರಾಯಲ್ ಹೌಸ್, ಸೋಲ್ಜರ್, ಡಿಪ್ಲೊಮ್ಯಾಟ್ ಆ್ಯಂಡ್ ರಾಯಲ್ ಕ್ಲರ್ಕ್ ಆಗಿ ಕೆಲಸ ಮಾಡಿರ್ತಾರೆ. ಇವರು ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂತಹ ಕೃತಿನಲ್ಲಿ ಸುಮಾರು 124 ಕಥೆಗಳನ್ನು ಬರೀಲಿಕ್ಕೆ ಇಷ್ಟಪಟ್ಟಿರ್ತಾರೆ, ಪ್ಲಾನ್ ಮಾಡಿರ್ತಾರೆ. ಬಟ್ ಈ ಕುಡ್ ಕಂಪ್ಲೀಟ್ ಓನ್ಲಿ 24 ಅಟ್ ದ ಟೈಮ್ ಆಫ್ ಹಿಸ್ ಡೆತ್. ಅವರು ಸಾಯುವ ಸಂದರ್ಭಕ್ಕೆ ಕೇವಲ 24 ಕಥೆಗಳನ್ನು ಬರಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನಾವು ಆ 24 ಕಥೆಗಳ ಬಗ್ಗೆ ನಾವು ನೋಡೋದಿಲ್ಲ. ಈ ಕಥೆಗಳನ್ನು ಹೇಳುವಂತಹ ವ್ಯಕ್ತಿಗಳ ಬಗ್ಗೆ ಅವರು ಇಂಟ್ರೊಡಕ್ಷನ್ನು ನೀಡಿದ್ದಾರೆ. ಆ ಇಂಟ್ರೊಡಕ್ಷನ್ನಲ್ಲಿ ಬರ್ತಕ್ಕಂತಹ ಹಲವು ವ್ಯಕ್ತಿಗಳಲ್ಲಿ ನಾವು ಈ ದಿನ ನೋಡ್ತಕ್ಕಂಥದ್ದು ದಿ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನುವಂತಹ ಒಬ್ಬ ಕ್ಯಾರೆಕ್ಟರ್ನ ಬಗ್ಗೆ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನು ನಾವು ಈ ದಿನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ. ಈ ವರ್ಡ್ ಇಂಗ್ಲೀಷ್ನಲ್ಲಿ ಕ್ಲರಿಕ್ ಅಂತ ಹೇಳಿದ್ರೆ ಅದು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಕೂಡ ಆಗುತ್ತೆ, ಒಬ್ಬ ಗುಮಾಸ್ತನ ಕೆಲಸ ಮಾಡುವಂತಹ ವ್ಯಕ್ತಿ ಕೂಡ ಆಗುತ್ತೆ. ಜೊತೆಗೆ ಸ್ಕಾಲರ್, ಒಬ್ಬ ವಿದ್ಯಾವಂತ ಅಥವಾ ಸಂಶೋಧಕ ವಿದ್ಯಾರ್ಥಿ ಅಂತ ನಾವೀಗ ಈ ದಿನಗಳಲ್ಲಿ ಹೇಗೆ ಹೇಳ್ತೀವೋ ಹಾಗೆ ಒಬ್ಬ ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೂ ಕೂಡ ಕ್ಲರಿಕ್ ಅಂತೇಳಿ ಆ ದಿನಗಳಲ್ಲಿ ಕರೀತಾ ಇದ್ರು. ನೋಡಿ, ಈ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನುವಂತಹ ಕ್ಯಾರೆಕ್ಟರೈಸೇಷನ್ ಎಲ್ಲಿ ಬರುತ್ತೆ ಅಂದರೆ, ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂತಹ ಕೃತಿಗೆ ಇಂಟ್ರೊಡಕ್ಟರಿ ಪಾರ್ಟ್ನಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರೈಸೇಷನ್ನಲ್ಲಿ ಕಂಡುಬರುವಂತಹ ಒಂದು ಕ್ಯಾರೆಕ್ಟರ್ನ ನಾವು ಇದನ್ನು ನೋಡಲಿಕ್ಕೆ ಇಷ್ಟಪಡ್ತೀವಿ. ಈ ಕ್ಯಾಂಟರ್ಬರಿ ಅಂತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿರ್ತಕ್ಕಂತಹ ಒಂದು ಪಿಲಿಗ್ರಿಮೇಜ್ ಸೆಂಟರ್ ಆಗಿರುತ್ತೆ. ಏನದು ಪಿಲಿಗ್ರಿಮೇಜ್ ಅಂತಂದರೆ, ಈ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಕ್ಕಂಥದ್ದನ್ನು ನಾವು ಪಿಲಿಗ್ರಿಮೇಜ್ ಅಂತೇಳಿ ಕರಿತೀವಿ. ಇಂಗ್ಲೆಂಡ್ನಲ್ಲಿ ಬಹಳ ಹಿಂದೆ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಜಾಫ್ರಿ ಚಾಸರ್, ಅಲ್ಲಿಯ ಜನ ಥಾಮಸ್ ಬೆಕೆಟ್ ಅನ್ನುವಂಥವರ ಚರ್ಚ್ಗೆ ಭೇಟಿ ಕೊಡ್ತಾಯಿದ್ರು. ಈಗ ನಮ್ಮ ದೇಶದಲ್ಲಿ ನಮ್ಮ ಸೌತ್ ಇಂಡಿಯನ್ಸು ತಿರುಪತಿಗೆ ಹೇಗೆ ಭೇಟಿ ಕೊಡ್ತಾರೋ ಹಾಗೆ ಇಂಗ್ಲೆಂಡ್ನ ಆ ಕಾಲದ ಜನ ಥಾಮಸ್ ಬೆಕೆಟ್ ಅವರ ಒಂದು ಚರ್ಚ್ಗೆ ಭೇಟಿ ಕೊಡ್ತಾಯಿದ್ರು. ಅದು ಕ್ಯಾಂಟರ್ಬರಿ ಎನ್ನುವಂತಹ ಸ್ಥಳದಲ್ಲಿತ್ತು. ಅಲ್ಲಿಗೆ ಭೇಟಿ ಕೊಡೋದಕ್ಕೆ ಪ್ರಯಾಣವನ್ನು ಬೆಳೆಸಬೇಕಾಗಿರುತ್ತೆ. ಆ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ಟೈಮ್ ಪಾಸ್ಗೋಸ್ಕರ ಅಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಕಥೆಗಳನ್ನು ಹೇಳಬೇಕು ಅಂತೇಳಿ ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ನಾವು ಆ ಕಥೆಗಳ ಬಗ್ಗೆ ನೋಡೋದಿಲ್ಲ. ಆ ಪ್ರಯಾಣ ಬೆಳೆಸಿದ್ದಂತಹ ವ್ಯಕ್ತಿಗಳನ್ನು ಈ ಚಾಸರ್ ಅವರು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂತಹ ಕ್ಯಾರೆಕ್ಟರ್ಗಳಲ್ಲಿ ನಾವಿವತ್ತು ನೋಡ್ತಕ್ಕಂಥದ್ದು ದಿ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನುವಂತಹ ವ್ಯಕ್ತಿ ಕೂಡ ಅಲ್ಲಿ ಪ್ರಯಾಣ ಮಾಡ್ತಿರ್ತಾನೆ, ಅವನ ಬಗ್ಗೆ. ಹಾಗಾದರೆ ಅವರು ಪ್ರಯಾಣ ಮಾಡ್ತಿದ್ದಂಥ ಸ್ಥಳ ಯಾವುದು, ಹೋಗಬೇಕಾಗಿದ್ದಂತಹ ಪಿಲಿಗ್ರಿಮೇಜ್ ಸೆಂಟ್ರ್ ಯಾವುದು ಅಂತಂದರೆ, ಸೇಂಟ್ ಥಾಮಸ್ ಬೆಕೆಟ್ ಅವರ ಒಂದು ಚರ್ಚ್ ಆಗಿರುತ್ತೆ. ಆರ್ಚ್ ಬಿಷಪ್ ಆಫ್ ಕ್ಯಾಂಟರ್ಬರಿ ಫ್ರಮ್ 1162 to 1170. 1162ರಿಂದ 1170ರವರೆಗೆ ಅವರು ಕ್ಯಾಂಟರ್ಬರಿನಲ್ಲಿ ಆರ್ಚ್ ಬಿಷಪ್ ಆಗಿ ಕೆಲಸ ಮಾಡಿರ್ತಾರೆ. ಸೇಂಟ್ ಆ್ಯಂಡ್ ಮಾರ್ಟೈರ್ ಬೈ ಬೋತ್ ದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಆ್ಯಂಡ್ ದ ಆಂಗ್ಲಿಕನ್ ಚರ್ಚ್. ಇವರನ್ನು ಅವರು ಸೇಂಟ್ ಪದವಿಗೇರಿಸಿರ್ತಾರೆ. ಅವರ ಚರ್ಚ್ಗೆ ಭೇಟಿ ಕೊಡ್ತಕ್ಕಂಥದ್ದು ಅವರಿಗೆಲ್ಲ ಬಹಳ ಮುಖ್ಯವಾದಂಥ ಕೆಲಸವಾಗಿರುತ್ತೆ. ಹಾಗಾದರೆ ವಾಟ್ ವಾಸ್ ದ ಪರ್ಪಸ್ ಆಫ್ ದ ಪಿಲಿಗ್ರಿಮೇಜ್? ಆ ಧರ್ಮಯಾತ್ರೆಯ ಉದ್ದೇಶ ಏನಿರ್ತಿತ್ತು ಅಂದರೆ, ಟು ಪ್ರೇ ಫಾರ್ ಕ್ಯೂರ್ಸ್. ಅವರಿಗೆ ರೋಗಗಳಿದ್ದರೆ, ಸಮಸ್ಯೆಗಳಿದ್ದರೆ ಅದನ್ನು ಅಲ್ಲಿ ಬಗೆಹರಿಸ್ಕೊಳ್ಳೋ ದೃಷ್ಟಿಯಿಂದ ಅವರು ಅಲ್ಲಿಗೆ ಪ್ರಯಾಣವನ್ನು ಮಾಡ್ತಿರ್ತಾರೆ. ಹಾಗಾದರೆ ಈ ಕ್ಯಾಂಟರ್ಬರಿ ಅನ್ನುವಂಥ ಸ್ಥಳ ಎಲ್ಲಿದೆ ಅಂತ ಅಂದರೆ, ಇದು ಇಂಗ್ಲೆಂಡ್ನ ಮ್ಯಾಪ್ ಆಗಿರುತ್ತೆ. ಇವತ್ತಿನ ಯುನೈಟೆಡ್ ಕಿಂಗ್ಡಮ್ ನೋಡಿ, ಇದು ಐರ್ಲೆಂಡ್, ಈ ಭಾಗದಲ್ಲಿರ್ತಕ್ಕಂಥದ್ದು ಐರ್ಲೆಂಡ್ ಆಗಿದೆ.
ಪ್ಲೀಸ್ ವೇಟ್. ಇರಲಿ, ಈ ಮ್ಯಾಪನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಇಂಗ್ಲೆಂಡ್ನ ಸಂಪೂರ್ಣ ಮ್ಯಾಪ್ ಆಗಿದೆ. ಇವತ್ತಿನ ಯುನೈಟೆಡ್ ಕಿಂಗ್ಡಮ್ ಅಂತ ಅಂದರೆ ಮೇಲ್ಗಡೆ ಸ್ಕಾಟ್ಲ್ಯಾಂಡ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ಐರ್ಲ್ಯಾಂಡ್ ಹಾಗೂ ಬಿಗ್ಗರ್ ಪಾರ್ಟ್ ಇರ್ತಕ್ಕಂತಹ ವೇಲ್ಸ್ ಆ್ಯಂಡ್ ಲಂಡನ್ನ ಭಾಗ ಎಲ್ಲವೂ ಸೇರಿ ಇವತ್ತು ಅದು ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಇಲ್ಲಿ ರೆಡ್ ಮಾರ್ಕಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಇದು ಏನು ಯುನೈಟೆಡ್ ಕಿಂಗ್ಡಮ್ನ ಬಾಟಮ್ನಲ್ಲಿ ನಾವು ಕ್ಯಾಂಟರ್ಬರಿ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಇದು ಲಂಡನ್ನಿಂದ ಸುಮಾರು 100 ಕಿಲೋಮೀಟರ್ ದೂರ ಇರುತ್ತೆ, ಅಲ್ಲಿಗೆ ಅವರು ಪ್ರಯಾಣವನ್ನು ಮಾಡಬೇಕಾಗಿರುತ್ತೆ. ಈಗ ನಾವು ನೋಡುವಂತಹ ಕ್ಯಾರೆಕ್ಟರ್ ಯಾವುದು ಅಂತಂದರೆ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಆರ್ ಸ್ಕಾಲರ್. ಆತ ಯಾರಾಗಿದ್ದ ಅಂತಂದರೆ ಎ ಸ್ಟೂಡೆಂಟ್ ಫ್ರಮ್ ಆಕ್ಸ್ಫರ್ಡ್, ಸ್ಟಡಿಡ್ ಫಿಲಾಸಫಿ, ಬೋತ್ ಈ ಆ್ಯಂಡ್ ಆರ್ಸ್ ವರ್ ಥಿನ್, ವರ್ ಎ ವೆರಿ ವರ್ನ್ ಓವರ್ ಕೋಟ್, ವುಡ್ ರಾದರ್ ಸ್ಪೆಂಡ್ ಮನಿ ಆನ್ ಬುಕ್ಸ್, ಈ ಹ್ಯಾಡ್ ಬಟ್ ಲಿಟಲ್ ಗೋಲ್ಡ್ ವಿತ್ ಇನ್ ಇಸ್ ಸೂಟ್ ಕೇಸ್. ಇದು ಅವನ ಕ್ಯಾರೆಕ್ಟರ್ ಸ್ಕೆಚ್ನಲ್ಲಿ ನಾವು ಕಾಣ್ತಕ್ಕಂಥ ಅಂಶವಾಗಿರುತ್ತೆ. ಅದಕ್ಕಿಂತ ಮೊದಲು ನಾವೀಗ ಈ ಪದ್ಯದ ಬಗ್ಗೆ ಇಂಟ್ರೊಡಕ್ಷನನ್ನು ಕಾಣ್ತೀವಿ. ಇಂಟ್ರೊಡಕ್ಷನಲ್ಲಿ ಜಾಫ್ರಿ ಚಾಸರ್ ಮತ್ತು ಆಕ್ಸ್ಫರ್ಡ್ ಕ್ಲರ್ಕ್ ಇಬ್ಬರ ಬಗ್ಗೆಯೂ ಕೂಡ ನಿಮಗೆ ಒಂದು ಸಣ್ಣ ಮಾಹಿತಿಯನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೀಡಿದ್ದಾರೆ. ನಾನೀಗ ಅದನ್ನು ನಿಮಗೆ ಓದಿ ಹೇಳ್ತೇನೆ. Geoffrey Chaucer, who lived from 1343 to 1400, is regarded by many as the father of English literature and as the greatest poet of England of the Middle Ages. ಇವರು 1343ರಿಂದ 1400ನೇ ಇಸ್ವಿಯವರೆಗೆ ಬದುಕಿದ್ರು. ಇವರನ್ನು ಫಾದರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್, ಇಂಗ್ಲಿಷ್ ಸಾಹಿತ್ಯದ ತಂದೆ, ಪಿತಾಮಹ ಅಂತೇಳಿ ಕರೀತಾರೆ. ಹಾಗೂ ಮಧ್ಯಕಾಲದ ಇಂಗ್ಲೆಂಡ್ನಲ್ಲಿಯ ಎಲ್ಲ ಕವಿಗಳಲ್ಲಿ ಇವರು ಬಹಳ ಉತ್ತಮವಾದಂತಹ ಹೆಸರನ್ನು ಗಳಿಸಿದ್ದವರು. ಸಮ್ ಆಫ್ ಹಿಸ್ ಬೆಸ್ಟ್ ನೋನ್ ವರ್ಕ್ಸ್ ಆರ್ ದ ಬುಕ್ ಆಫ್ ಡಚಸ್, ದ ಹೌಸ್ ಆಫ್ ಫೇಮ್, ದ ಲೆಜೆಂಡ್ ಆಫ್ ಗುಡ್ ವಿಮೆನ್ ಆ್ಯಂಡ್ ಟ್ರಾಯ್ಲಸ್ ಆ್ಯಂಡ್ ಕ್ರಿಸಿಡೆ. He is best known today for the Canterbury Tales. Geoffrey Chaucer popularized the English language when French and Latin were dominant in England. This poem is an extract from Chaucer's The General Prologue to the Canterbury Tales. ಇವರ ಪ್ರಮುಖವಾದಂಥ ಪ್ರಸಿದ್ಧ ಕೃತಿಗಳ್ಯಾವು ಅಂದರೆ ದಿ ಹೌಸ್ ಆಫ್ ಫೇಮ್, ದ ಲೆಜೆಂಡ್ ಆಫ್ ಗುಡ್ ವಿಮೆನ್, ಟ್ರಾಯ್ಲಸ್ ಆ್ಯಂಡ್ ಕ್ರೆಸಿಡಾ ಅನ್ನುವಂತಹ ಕೃತಿಗಳು. ಎಲ್ಲಕ್ಕಿಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ದಿ ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂತಹ ಕೃತಿ. ಈ ಕೃತಿಗೆ ಇವರೊಂದು ಮುನ್ನುಡಿಯನ್ನು ಬರೆದಿದ್ದಾರೆ, ದಿ ಜನರಲ್ ಪ್ರೊಲಗ್ ಅಂತೇಳಿ, ಜನರಲ್ ಪ್ರೊಲಗ್ ಟು ದಿ ಕ್ಯಾಂಟರ್ಬರಿ ಟೇಲ್ಸ್ ಅಂತೇಳಿ. ಅಲ್ಲಿಂದ ನಾವು ಆ ಕೃತಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ದಿ ಪ್ರೊಲಗ್ ಡಿಸ್ಕ್ರೈಬ್ಸ್ ದ ಕ್ಯಾರೆಕ್ಟರ್, ಆ್ಯಟಿಟ್ಯೂಡ್, ಬಿಹೇವಿಯರ್ ಆ್ಯಂಡ್ ಲೈಫ್ ಸ್ಟೈಲ್ ಆಫ್ ಪಿಲಿಗ್ರಿಮ್ಸ್ ಹೂ ಆರ್ ಗೋಯಿಂಗ್ ಟು ಕ್ಯಾಂಟರ್ಬರಿ, ದ ಸೈಟ್ ಆಫ್ ದ ಶ್ರೈನ್ ಆಫ್ ಸೇಂಟ್ ಥಾಮಸ್ ಬೆಕೆಟ್. Despite the fictional nature of the general prologue, it's a reflection of the 14th century English society. ಈ ಪದ್ಯದಲ್ಲಿ ನಾವು ಕಾಣ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಅವರು ಕೆಲವಾರು ಕ್ಯಾರೆಕ್ಟರ್ಗಳನ್ನು, ಕೆಲವು ವ್ಯಕ್ತಿಗಳ ಗುಣಲಕ್ಷಣಗಳನ್ನು ವಿವರಿಸಿದ್ದಾರೆ. ಅವರ ಆ್ಯಟಿಟ್ಯೂಡ್, ಮನೋಭಾವವನ್ನು, ಬಿಹೇವಿಯರ್, ಅವರ ನಡತೆಯನ್ನು, ಆ್ಯಂಡ್ ಲೈಫ್ ಸ್ಟೈಲ್ ಆಫ್ ಪಿಲಿಗ್ರಿಮ್ಸ್, ಅವರ ಬದುಕಿನ ಶೈಲಿಯ ಬಗ್ಗೆ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ದ ಸೈಟ್ ಆಫ್ ದ ಶ್ರೈನ್ ಆಫ್ ಸೇಂಟ್ ಥಾಮಸ್ ಬೆಕೆಟ್, ಇದು ಥಾಮಸ್ ಬೆಕೆಟ್ ಅವರು ಹುತಾತ್ಮರಾದಂತಹ ಒಂದು ಸ್ಥಳವಾಗಿದೆ. ಡಿಸ್ಪೈಟ್ ದ ಫಿಕ್ಷನಲ್ ನೇಚರ್ ಆಫ್ ದ ಜನರಲ್ ಪ್ರೊಲಾಗ್, ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ದ 14th century ಇಂಗ್ಲಿಷ್ ಸೊಸೈಟಿ. ಇದು ಕೇವಲ ಮುನ್ನುಡಿಯಾಗಿಲ್ಲದೆ 14ನೇ ಶತಮಾನದ ಇಂಗ್ಲೆಂಡ್ ಸಮಾಜದ ಒಂದು ರಿಫ್ಲೆಕ್ಷನ್ ಆಗಿ ನಮಗೆ ಕಾಣುತ್ತೆ. ಆ ಕಾಲಘಟ್ಟದ ಜೀವನವನ್ನು ಅಲ್ಲಿ ತೋರಿಸಲಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನುವಂತಹದ್ರಲ್ಲಿ ಡಿಸ್ಕ್ರೈಬ್ ಮಾಡಿರೋ ಹಾಗೆ ದಿ ಆಕ್ಸ್ಫರ್ಡ್ ಕ್ಲರ್ಕ್ ಹೇಗಿದ್ದ ಅನ್ನೋದನ್ನು ತಿಳಿದುಕೊಳ್ಳೋಣ. ದಿ ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಎ ಪುವರ್ ಮ್ಯಾನ್, ಹಿ ಅಪಿಯರ್ಸ್ ಪೇಲ್ ಆ್ಯಂಡ್ ಸ್ಕಿನ್ನಿ. ಈ ಆಕ್ಸ್ಫರ್ಡ್ ಕ್ಲರ್ಕ್ ಅವನು ತುಂಬ ಬಡವನಾಗಿರ್ತಾನೆ. ಹಿ ಅಪಿಯರ್ಸ್ ಪೇಲ್ ಆ್ಯಂಡ್ ಸ್ಕಿನ್ನಿ. ಅವನು ಹೇಗೆ ಕಾಣ್ತಿರ್ತಾನೆ ಅಂದರೆ, ಪೇಲ್ ಅಂದರೆ ನಿರುತ್ಸಾಹಿಯಾಗಿ, ಅಥವಾ ಪೇಲ್ ಅಂದರೆ ಬಿಳಿಸ್ಕೊಂಡು ಶಕ್ತಿಹೀನನಾಗಿ ಕಾಣಿಸ್ತಿರ್ತಾನೆ. ಆ್ಯಂಡ್ ಸ್ಕಿನ್ನಿ, ತುಂಬ ತೆಳ್ಳಗೆ ಇರ್ತಾನೆ. ಈಸ್ ಓವರ್ ಕೋಟ್ ಈಸ್ ವರ್ನ್ ಆಫ್, ಅವನು ಧರಿಸ್ತಿದ್ದಂತಹ ಕೋಟ್ ಕೂಡ ತುಂಬ ಹಳೆದಾಗೋಗಿದೆ, ಮಾಸು ಹೋಗಿದೆ. ಈಸ್ ನಾಟ್ ಏಬಲ್ ಟು ಅಫೋರ್ಡ್ ಈಸ್ ಡೈಲಿ ಫುಡ್, ಆತನಿಗೆ ತನ್ನ ದಿನನಿತ್ಯದ ಆಹಾರವನ್ನು ಕೂಡ ಸರಿಯಾಗಿ ಪಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ.
ಈ ಚೂಸಸ್ ಬುಕ್ಸ್ ಓವರ್ ಫುಡ್. ಆತ ತಾನು ಊಟಕ್ಕೆ ಬದಲಾಗಿ ಪುಸ್ತಕವನ್ನು ಕೊಳ್ಳೋದನ್ನೇ ಇಷ್ಟಪಡ್ತಿರ್ತಾನೆ. ದೋ ಎ ಸ್ಕಾಲರ್ ಡಸ್ ನಾಟ್ ಟೇಕ್ ಎನಿ ಬೆನಿಫಿಟ್ಸ್ ಫ್ರಮ್ ದ ಚರ್ಚ್ ನಾರ್ ಈಸ್ ಇಂಟ್ರೆಸ್ಟೆಡ್ ಇನ್ ಎನಿ ಸೆಕ್ಯುಲರ್ ಆಫೀಸ್. ಆತ ಚರ್ಚ್ನಲ್ಲಿ ಯಾವುದೇ ಬೆನಿಫಿಟನ್ನು ಪಡ್ಕೊಳ್ಳೋದಕ್ಕೂ ಕೂಡ ಆತ ಮನಸ್ಸು ಮಾಡಿರೋದಿಲ್ಲ, ಅಥವಾ ಚರ್ಚ್ನಲ್ಲಿ ಯಾವುದೇ ಕೆಲಸವನ್ನು ಗಿಟ್ಟಿಸಿ ತನ್ನ ಜೀವನವನ್ನು ನಿರ್ವಹಣೆ ಮಾಡಬೇಕು ಅನ್ನುವಂತಹ ಆಸೆ ಕೂಡ ವ್ಯಕ್ತಿಗೆ ಇರೋದಿಲ್ಲ. ಇನ್ಸ್ಟೆಡ್ ಈ ಪ್ರಿಫರ್ಸ್ ಟು ಸ್ಟಡಿ ಅರಿಸ್ಟಾಟಲ್ ಆ್ಯಂಡ್ ಇಸ್ ಫಿಲಾಸಫಿ. ಅದರ ಬದಲಿಗೆ ಆತ ಅರಿಸ್ಟಾಟಲ್ ಅವರ ಕೃತಿಗಳನ್ನು, ಅವರ ವಿಚಾರಗಳನ್ನು ಅಧ್ಯಯನ ಮಾಡೋದರಲ್ಲಿ ಇಷ್ಟಪಟ್ಟಿರ್ತಾನೆ. ಜೊತೆಗೆ ತತ್ವಶಾಸ್ತ್ರದಲ್ಲಿ ಆತ ಇಂಟ್ರೆಸ್ಟನ್ನು ಹೊಂದಿರ್ತಾನೆ. ಈ ಕೀಪ್ಸ್ ಹಿಮ್ಸೆಲ್ಫ್ ಅವೇ ಫ್ರಮ್ ವರ್ಲ್ಡ್ಲಿ ಪ್ಲೆಸರ್ಸ್ ಸಚ್ ಆಸ್ ವೇರಿಂಗ್ ರಿಚ್ ಅಟೈರ್. ಆತ ಈ ಭೌತಿಕ ಸುಖಗಳಾದಂತಹ ಒಳ್ಳೆಯ ಬಟ್ಟೆ, ಒಳ್ಳೆಯ ಒಡವೆ, ಒಳ್ಳೆಯ ವಸ್ತುಗಳನ್ನು ಬಳಸ್ತಕ್ಕಂತಹ ಮಟೀರಿಯಲಿಸ್ಟಿಕ್ ಪ್ಲೆಸರ್ನ ಬಗ್ಗೆ ಆತ ಇಷ್ಟವನ್ನು ಪಟ್ಟಿರೋದಿಲ್ಲ. ಆತ ಶ್ರೀಮಂತ ಉಡುಗೆಯನ್ನು ತೊಡದೇ ಇರತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಅದರ ಜೊತೆಗೆ ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್. ಆತ ಶ್ರೀಮಂತರ ಶೋಕಿಗಳಲ್ಲಿ ಒಂದಾದಂತಹ ಒಳ್ಳೆಯ ಸಂಗೀತವನ್ನು ಕೇಳೋದಕ್ಕೂ ಕೂಡ ಆತ ಇಷ್ಟಪಡ್ತಾ ಇರಲಿಲ್ಲ. ಫರ್ದರ್ ಮೋರ್, ಅಷ್ಟೇ ಅಲ್ಲದೆ ಈ ಬಾರೋಸ್ ಮನಿ ಫ್ರಮ್ ಫ್ರೆಂಡ್ಸ್ ಆ್ಯಂಡ್ ಸ್ಪೆಂಡ್ಸ್ ಇಟ್ ಓನ್ಲಿ ಆ್ಯಂಡ್ ಬುಕ್ಸ್. ಆತ ಬಡವನಾಗಿದ್ದರಿಂದ ತನ್ನ ಸ್ನೇಹಿತರ ಬಳಿ ಸಾಲವನ್ನು ಮಾಡ್ತಿರ್ತಾನೆ, ಅವನ ಶೋಕಿಗಾಗಿ ಅಲ್ಲ, ಕೇವಲ ಪುಸ್ತಕವನ್ನು ಕೊಳ್ಳುವ ಸಲುವಾಗಿ. ದಿ ಆಕ್ಸ್ಫರ್ಡ್ ಕ್ಲರ್ಕ್ ಪ್ರೈಸ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದೋಸ್ ರಿಚ್ ಸೌಲ್ಸ್ ಹು ಹೆಲ್ಪ್ ಹಿಮ್ ಬೈ ಬುಕ್ಸ್ ಆ್ಯಂಡ್ ಅಟೆಂಡ್ ಸ್ಕೂಲ್ಸ್. ಈ ಆಕ್ಸ್ಫರ್ಡ್ ಕ್ಲರ್ಕ್ ಹೇಗೆ ಸಹಾಯವನ್ನು ಪಡೀತಾನೋ ಅಷ್ಟೇ ವಿನಮ್ರವಾಗಿ ತನಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳಿಗೆ ಪುಸ್ತಕವನ್ನು ಕೊಳ್ಳೋದಕ್ಕೆ, ತಾನು ಶಾಲೆಗೆ ಕಲೀಲಿಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿಗಳ ಹಾಗೆ ಒಳ್ಳೆಯದನ್ನು ಬಯಸಿ ಪ್ರಾರ್ಥನೆಯನ್ನು ಮಾಡ್ತಿರ್ತಾನೆ. ಹಿ ಈಸ್ ಸ್ಟುಡಿಯಸ್ ಇನ್ ನೇಚರ್. ಆತ ತನ್ನ ಗುಣದಲ್ಲಿ ತುಂಬ ಅಧ್ಯಯನಶೀಲನಾಗಿರ್ತಾನೆ. ಆ್ಯಂಡ್ ಈಸ್ ವೆರಿ ಕೇರ್ಫುಲ್ ವಿತ್ ಇಸ್ ವರ್ಡ್ಸ್. ಜೊತೆಗೆ ತನ್ನ ಭಾಷೆಯಲ್ಲಿ, ಮಾತಿನಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿರ್ತಾನೆ. ಹಿ ಸ್ಪೀಕ್ಸ್ ಓನ್ಲಿ ವೆನ್ ನೆಸೆಸರಿ ವಿತ್ ಫಾರ್ಮಲ್ ಡಿಗ್ನಿಟಿ ಆ್ಯಂಡ್ ಹೈ ಮೊರಾಲಿಟಿ. ಆತ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಮಾತ್ರ ಮಾತಾಡ್ತಿರ್ತಾನೆ. ಅದು ಡಿಗ್ನಿಟಿ, ಒಂದು ಗೌರವಯುತವಾಗಿ, ಒಂದು ನೈತಿಕವಾದಂಥ ವಿಚಾರಗಳನ್ನು ಮಾತ್ರ ಮಾತಾಡ್ತಿರ್ತಾನೆ. ಆಕ್ಸ್ಫರ್ಡ್ ಕ್ಲರ್ಕ್ ಈಸ್ ಆಲ್ವೇಸ್ ಈಗರ್ ಟು ಲರ್ನ್ ಆ್ಯಂಡ್ ಈಸ್ ಹ್ಯಾಪಿ ಟು ಟೀಚ್. ಈ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನೋನು ತುಂಬ ಸ್ಟುಡಿಯಸ್ ವ್ಯಕ್ತಿಯಾಗಿರೋದ್ರಿಂದ ಕಲಿಯೋದ್ರ ಬಗ್ಗೆ ಮತ್ತು ಇನ್ನೊಬ್ಬರಿಗೆ ಕಲಿಸೋದ್ರ ಬಗ್ಗೆ ಆತ ಯಾವಾಗಲೂ ಕೂಡ ಉತ್ಸುಕನಾಗಿರ್ತಾನೆ. ಈಗ ನಾವು ಈ ಪದ್ಯದ ಟೆಕ್ಸ್ಟನ್ನು ನೋಡೋಣ. ದಿ ಆಕ್ಸ್ಫರ್ಡ್ ಕ್ಲರ್ಕ್ ರಿಟನ್ ಬೈ ಜಾಫ್ರಿ ಚಾಸರ್. ಎ ಕ್ಲರ್ಕ್ ಫ್ರಮ್ ಆಕ್ಸ್ಫರ್ಡ್ ವಾಸ್ ದೇರ್ ಆಲ್ಸೋ. ಈ ಕ್ಯಾಂಟರ್ಬರಿಗೆ ತೆರಳುತ್ತಿದ್ದಂತಹ ಎಲ್ಲ ಪಿಲ್ಗ್ರಿಮ್ಗಳಲ್ಲಿ, ಈ ಧರ್ಮಯಾತ್ರಿಗಳ ಗುಂಪಿನಲ್ಲಿ ಒಬ್ಬ ಆಕ್ಸ್ಫರ್ಡ್ ಕ್ಲರ್ಕ್ ಇರ್ತಾನೆ. ಅಂದರೆ ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಕ್ಕಂತಹ ಒಬ್ಬ ಸ್ಕಾಲರ್, ಒಬ್ಬ ವಿದ್ಯಾರ್ಥಿ ಕೂಡ ಅಲ್ಲಿ ಇರ್ತಾನೆ. ಹೂ ಹ್ಯಾಡ್ ಸ್ಟಡಿಡ್ ಫಿಲಾಸಫಿ ಲಾಂಗ್ ಎಗೋ. ಈತ ಬಹಳ ಹಿಂದೆಯೇ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥ ವ್ಯಕ್ತಿಯಾಗಿರ್ತಾನೆ. ಆ್ಯಸ್ ಲೀನ್ ವಾಸ್ ಇಸ್ ಹಾರ್ಸ್ ಆ್ಯಸ್ ಇಸ್ ಎ ರೇಕ್. ಆ ಪಿಲಿಗ್ರಮ್ಗಳೆಲ್ಲ ಯಾವುದರ ಮೇಲೆ ಪ್ರಯಾಣ ಮಾಡ್ತಿರ್ತಾರೆ ಅಂದರೆ ಕುದುರೆಯ ಮೇಲೆ. ಅವನು ಬಳಸ್ತಿದ್ದಂಥ ಕುದುರೆ ಕೂಡ ಹೇಗಿರುತ್ತೆ ಅಂದರೆ ತುಂಬ ಲೀನ್, ತುಂಬ ತೆಳುವಾಗಿರುತ್ತೆ. ಅದು ಕೂಡ ರೇಕ್ ಅಂದರೆ ಒಂದು ನೇಗಿಲಿನಂತೆ ಸಣ್ಣದಾಗಿ ಸೊರಗೋಗಿರುತ್ತೆ. ಆ್ಯಂಡ್ ಈ ಟೂ ವಾಸ್ ನಾಟ್ ಫ್ಯಾಟ್. ಈತ ಬಡವನಾಗಿದ್ದರಿಂದ ಅವನ ಬಳಿ ಹೆಚ್ಚಿನ ಹಣ ಇಲ್ಲದೇ ಇದ್ದ ಕಾರಣದಿಂದ ಅವನು ತುಂಬ ದಪ್ಪನಿರಲಿಲ್ಲ, ಸಣ್ಣಗೆ ಇದ್ದ. ದಟ್ ಐ ಟೇಕ್ ಬಟ್ ಈ ಲುಕ್ಡ್ ಎಮೇಸಿಯೇಟೆಡ್. ಆತ ಹೇಗೆ ಕಾಣಿಸ್ತಿರ್ತಾನೆ ಅಂದರೆ ಸೊರಗಿ ಹೋಗಿರ್ತಾನೆ. ಮೋರೋವರ್ ಅಬ್ಸ್ಟೀಮಿಯಸ್ಲಿ ಅಂದರೆ ಊಟ ತಿಂಡಿಗಳಿಂದ ದೂರಾದ ವ್ಯಕ್ತಿಯ ಹಾಗೆ ಕಾಣ್ತಿರ್ತಾನೆ. ವೆರಿ ವರ್ನ್ ಆಫ್ ವಾಸ್ ಇಸ್ ಓವರ್ ಕೋಟ್. ಅವನ ಬಟ್ಟೆ ಹೇಗಿರುತ್ತೆ ಅಂದರೆ ತುಂಬ ಮಾಸಿ ಹೋಗಿರುತ್ತೆ, ಹರಿದು ಹೋಗುವಂಥ ಸ್ಥಿತಿಗೆ ಬಂದಿರುತ್ತೆ. ಫಾರ್ ಹ್ಯಾಡ್ ಗಾಟ್ ಹಿಮ್ ಎಟ್ ನೋ ಚರ್ಚ್ಲಿ ಬೆನಿಫಿಟ್ಸ್. ಯಾಕೆ ಅಂತಂದರೆ ಆತ ಚರ್ಚ್ನ ಕಡೆಯಿಂದ ಅವನು ಯಾವ ಸೌಕರ್ಯವನ್ನು ಪಡೆದಿರುವುದಿಲ್ಲ. ಹಾಗಾಗಿ ತನ್ನ ಉಡುಗೆ ತೊಡುಗೆಗಳು ಕೂಡ ತುಂಬ ಪೂವರ್ ಕಂಡೀಷನ್ನಲ್ಲಿ ಇರುತ್ತೆ. ನರ್ ಹಿ ವಾಸ್ ವರ್ಡ್ಲಿ ಟು ಅಕ್ಸೆಪ್ಟ್ ಸೆಕ್ಯುಲರ್ ಆಫೀಸ್. ಜೊತೆಗೆ ಆತ ಚರ್ಚ್ನಲ್ಲಿ ಯಾವುದಾದ್ರೂ ಹುದ್ದೆಯನ್ನು ಗಿಟ್ಟಿಸಿ ಸಂಪಾದನೆಯನ್ನು ಮಾಡುವುದಕ್ಕೂ ಕೂಡ ಆತ ಮನಸ್ಸನ್ನು ಹೊಂದಿರೋದಿಲ್ಲ. ನರ್ ಹಿ ವುಡ್ ರಾದರ್ ಹ್ಯಾವ್ ಅಟ್ ಇಸ್ ಬೆಡ್ ಸೈಡ್ ಸಮ್ 20 ಬುಕ್ಸ್. ಈತ ಈ ವರ್ಲ್ಡ್ಲಿ ಪ್ಲೆಸರ್ಗಳನ್ನು ಪಡೆಯಲಿಕ್ಕೆ ಸಂಪಾದನೆಗಿಳಿಯೋದರ ಬದಲು ಆತ ತನ್ನ ತಲೆದಿಂಬಿನ ಹತ್ತಿರ ಒಂದು 20 ಒಳ್ಳೆಯ ಪುಸ್ತಕಗಳನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾನೆ. ಆಲ್ ಬೌಂಡ್ ಇನ್ ಬ್ಲಾಕ್ ಆರ್ ರೆಡ್ ಆಫ್ ಅರಿಸ್ಟಾಟಲ್ ಆ್ಯಂಡ್ ಇಸ್ ಫಿಲಾಸಫಿ. ಈತ ತನ್ನೆಲ್ಲ ಪುಸ್ತಕಗಳನ್ನು
ಬ್ಲಾಕ್ ಅಥವಾ ರೆಡ್ ಕೋಟ್ ಇರ್ತಕ್ಕಂತಹ ರಟ್ಟುಗಳನ್ನು ಹೊಂದಿರತಕ್ಕಂಥ ಪುಸ್ತಕಗಳನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾನೆ ವರ್ಡ್ಲಿ ಪ್ಲೆಸರ್ನ ಬದಲು. ದ್ಯಾನ್ ರಿಚ್ ರೋಬ್ಸ್, ಶ್ರೀಮಂತ ಉಡುಗೆಗಳನ್ನು ಇಟ್ಕೊಳ್ಳೋದ್ರ ಬದಲು ಆತ ಉತ್ತಮವಾದ ಪುಸ್ತಕಗಳನ್ನು ತನ್ನ ತಲೆದಿಂಬಿನ ಹತ್ರ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಫಿಡಲ್, ಖುಷಿಗಾಗಿ ಸಂತೋಷಕ್ಕಾಗಿ ಪಿಟೀಲನ್ನು ಬಾರಿಸೋದಕ್ಕೆ ಕೆಲವರು ಇಷ್ಟಪಡ್ತಾರೆ. ಈತ ಆ ಫಿಡಲ್ನ ಬದಲು ಈ ಪುಸ್ತಕಗಳನ್ನೇ ಇಷ್ಟಪಡ್ತಿರ್ತಾನೆ. ಆರ್ಗೆ ಸಾಲ್ಟರಿ, ಇದು ಕೂಡ ಒಂದು ಸಂಗೀತದ ವಾದ್ಯವಾಗಿರುತ್ತೆ. ಶ್ರೀಮಂತರು ತಮ್ಮ ಸಮಯವನ್ನು ಸುಖ ಸಂತೋಷದಲ್ಲಿ ಕಳೀಲಿಕ್ಕೆ ಈ ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಬಳಸ್ತಾರೆ. ಆದರೆ ಈ ವಿದ್ಯಾರ್ಥಿ ಅಂತಹ ಸುಖ ಸಂತೋಷಗಳಿಂದ ದೂರ ಇರ್ತಾನೆ. ಯೆಟ್ ಆ್ಯಂಡ್ ಫಾರ್ ಆಲ್ ಹಿ ವಾಸ್ ಫಿಲಾಸಫರ್ ಇನ್ ಬೇಸ್, ಆದರೂ ಕೂಡ ಎಲ್ಲದಕ್ಕಿಂತ ಮಿಗಿಲಾಗಿ ಆತ ಒಬ್ಬ ತತ್ವಜ್ಞಾನಿಯಾಗಿರ್ತಾನೆ. ಈ ಹ್ಯಾಡ್ ಬಟ್ ಲಿಟಲ್ ಗೋಲ್ಡ್ ವಿತ್ ಇನ್ ಇಸ್ ಸೂಟ್ ಕೇಸ್, ಆತನ ಬಳಿ ಇದ್ದದ್ದು ಕೇವಲ ಒಂದು ಸಣ್ಣ ಪ್ರಮಾಣದ ಚಿನ್ನ ಮಾತ್ರ. ಚಿನ್ನ ಅಂತ ಅಂದರೆ ಆ ಕಾಲದಲ್ಲಿ ಏನನ್ನೇ ಕೊಳ್ಳೋದಕ್ಕೆ ಕೂಡ ಹಣಕ್ಕಿಂತಲೂ ಹೆಚ್ಚಾಗಿ ಚಿನ್ನವನ್ನೇ ಬಳಸ್ತಿದ್ರು. ಗೋಲ್ಡ್ ಈಕ್ವಲ್ಸ್ ಟು ಮನಿ ಇನ್ ದೋಸ್ ಡೇಸ್, ಬಟ್ ಆಲ್ ದಟ್ ಈ ಮೈಟ್ ಬಾರೋ ಫ್ರಮ್ ಎ ಫ್ರೆಂಡ್, ಅದು ಕೂಡ ಸಂಪಾದನೆ ಮಾಡಿರ್ತಕ್ಕಂತಹ ಚಿನ್ನ ಅಲ್ಲ, ತನ್ನ ಸ್ನೇಹಿತರ ಬಳಿ ಸಾಲವಾಗಿ ಪಡೆದಂತಹ ಚಿನ್ನವಾಗಿದೆ ಅದು. ಆನ್ ಬುಕ್ಸ್ ಆ್ಯಂಡ್ ಲರ್ನಿಂಗ್ ಹಿ ವುಡ್ ಸ್ವಿಫ್ಟ್ಲಿ ಸ್ಪೆಂಡ್, ಆತ ಪುಸ್ತಕಗಳನ್ನು ಕೊಳ್ಳೋದಕ್ಕೆ ಅಥವಾ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ, ವಿಚಾರಗಳನ್ನು ಕಲಿಯೋದಕ್ಕೆ ಆತ ಸ್ವಿಫ್ಟ್ಲಿ ತುಂಬ ವೇಗವಾಗಿ ಖರ್ಚು ಮಾಡೋದಕ್ಕೆ ಸಿದ್ಧನಿರ್ತಾನೆ. ಆ್ಯಂಡ್ ದೆನ್ ಹಿ ವುಡ್ ಪ್ರೇ ಡಿಲಿಜೆಂಟ್ಲಿ ಫಾರ್ ದ ಸೌಲ್ಸ್ ಆಫ್ ದೋಸ್ ಹೂ ಗೇವ್ ಹಿಮ್ ರಿಸೋರ್ಸಸ್ ಟು ಅಟೆಂಡ್ ಸ್ಕೂಲ್ಸ್. ಅವನು ಹೇಗೆ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡಲಿಕ್ಕೆ ಉತ್ಸುಕನಾಗಿರ್ತಾನೋ ಹಾಗೆಯೇ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸೋದಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿಗಳ ಆತ್ಮವು ಕೂಡ ತುಂಬ ಚೆನ್ನಾಗಿರಲಿ ಅಂತೇಳಿ ಆತ ದೇವರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ತಿರ್ತಾನೆ. ಈ ಟು ಕಟ್ ಮೋಸ್ಟ್ ಕೇರ್ ಆ್ಯಂಡ್ ಹೀಡ್ ಫಾರ್ ಹಿಸ್ ಸ್ಟಡಿ, ಆತ ತನ್ನ ಶಿಕ್ಷಣಕ್ಕಾಗಿ ತನ್ನ ವಿದ್ಯಾಭ್ಯಾಸಕ್ಕಾಗಿ ತುಂಬ ಕಾಳಜಿಯನ್ನು ವಹಿಸಿರ್ತಾನೆ. ವಿದ್ಯಾಭ್ಯಾಸಕ್ಕೆ ಬಹಳ ಒತ್ತನ್ನು ಕೊಟ್ಟಿರ್ತಾನೆ. ನಾಟ್ ಒನ್ ವರ್ಡ್ ಸ್ಪೋಕಿ ಮೋರ್ ದ್ಯಾನ್ ವಾಸ್ ನೆಸಸರಿ, ಆತ ಅಗತ್ಯಕ್ಕಿಂತ ಹೆಚ್ಚಿಗೆ ಒಂದು ಮಾತನ್ನು ಕೂಡ ಆಡ್ತಾ ಇರೋದಿಲ್ಲ. ಆ್ಯಂಡ್ ದಟ್ ವಾಸ್ ಸೆಡ್ ವಿತ್ ಡ್ಯೂ ಫಾರ್ಮಾಲಿಟಿ ಆ್ಯಂಡ್ ಡಿಗ್ನಿಟಿ, ಜೊತೆಗೆ ಫಾರ್ಮಲಿಟಿಗೆ ಹೇಗಿರುತ್ತೋ ಅಷ್ಟನ್ನು ಮಾತ್ರ ಮಾತಾಡ್ತಿರ್ತಾನೆ. ಔಪಚಾರಿಕವಾಗಿ ಎಷ್ಟು ರೀತಿ ಮಾತಾಡಬೇಕೋ, ಯಾವ ಪದಗಳನ್ನು ಮಾತಾಡಬೇಕೋ ಅಷ್ಟನ್ನು ಮಾತ್ರ ಮಾತಾಡ್ತಿರ್ತಾನೆ. ಅನಗತ್ಯವಾಗಿ ಯಾವ ಮಾತನ್ನು ಆಡ್ತಿರಲಿಲ್ಲ. ಆ್ಯಂಡ್ ಡಿಗ್ನಿಟಿ ಆ್ಯಂಡ್ ಶಾರ್ಟ್ ಆ್ಯಂಡ್ ಲೈವ್ಲಿ, ಅವನ ಮಾತು ತುಂಬ ಚಿಕ್ಕ ಮತ್ತು ಚೊಕ್ಕದಾಗಿ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ಫುಲ್ ಆಫ್ ಐ ಮೊರಾಲಿಟಿ, ಅವನ ಮಾತಿನಲ್ಲಿ ಉನ್ನತವಾದಂತಹ ನೈತಿಕ ಮೌಲ್ಯಗಳು ತುಂಬಿರುತ್ತೆ. ಫಿಲ್ಡ್ ವಿತ್ ಮಾರಲ್ ವರ್ಚ್ಯೂ ವಾಸ್ ಎ ಸ್ಪೀಚ್, ಅವನ ಮಾತು ತುಂಬ ನೈತಿಕವಾದ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಆ್ಯಂಡ್ ಗ್ಲ್ಯಾಡ್ಲಿ ವುಡ್ ಲರ್ನ್ ಆ್ಯಂಡ್ ಗ್ಲ್ಯಾಡ್ಲಿ ಟೀಚ್, ಆತ ಸಂತೋಷಕರವಾಗಿ ಕಲಿಯಬಲ್ಲವನಾಗಿರ್ತಾನೆ. ಅಷ್ಟೇ ಸಂತೋಷವಾಗಿ ಇನ್ನೊಬ್ಬರಿಗೆ ಕಲಿಸೋದಕ್ಕೂ ಕೂಡ ಆತ ಉತ್ಸುಕನಾಗಿರ್ತಾನೆ. ಎಷ್ಟೋ ಸಲ ಕಲಿಯೋದು ಕೂಡ ಕಷ್ಟ ಆಗಿರುತ್ತೆ, ಇನ್ನೊಬ್ಬರಿಗೆ ಕಲಿಸೋದು ಕೂಡ ಕಷ್ಟ ಆಗಿರುತ್ತೆ ಕೆಲವರಿಗೆ. ಆದರೆ ಈ ಆಕ್ಸ್ಫರ್ಡ್ ಕ್ಲರ್ಕ್ಗೆ ಕಲಿಯತಕ್ಕಂಥದ್ದು ಕೂಡ ಸಂತೋಷಕರವಾದ ವಿಷಯ ಆಗಿರುತ್ತೆ, ಹಾಗೆಯೇ ಇನ್ನೊಬ್ಬರಿಗೆ ಕಲಿಸ್ತಕ್ಕಂಥದ್ದು ಕೂಡ ಅಷ್ಟೇ ಸಂತೋಷಕರವಾದಂಥ ವಿಷಯ ಆಗಿರುತ್ತೆ. ಈ ಪದ್ಯದಲ್ಲಿ ನಾವು ಕೆಲವು ಮುಖ್ಯವಾದಂಥ ಪದಗಳನ್ನು ನೋಡೋಣ. ಅವು ಯಾವುಗಳೆಂದರೆ ರೇಕ್ ಅಂತೇಳಿ, ಎನ್ ಅಗ್ರಿಕಲ್ಚರಲ್ ಟೂಲ್ ಯೂಸ್ ಟು ಪ್ಲೋ. ಏನಾಗಂದರೆ ಅಂದರೆ ಇದು ನೇಗಿಲು ಅಥವಾ ಕುಂಟೆ ಅಂತೇಳಿ ನಾವು ಕರೀತೇವೆ, ಇದನ್ನು ರೇಕ್ ಅಂತೇಳಿ ನಾವು ಕರೀತೇವೆ. ಅವನ ಕುದುರೆ ಹೀಗಿರುತ್ತೆ ಅಂದರೆ ಮೂಳೆಲ್ಲ ಬಿಟ್ಟುಕೊಂಡಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಕೊಟ್ಟಿದ್ದಾರೆ. ಎಮೇಸಿಯೇಟೆಡ್, ವೀಕೆಂಡ್ ಆ್ಯಂಡ್ ಫೀಬಲ್. ಎಮೇಸಿಯೇಟೆಡ್ ಅಂದರೆ ತುಂಬ ದುರ್ಬಲನಾಗಿ ಕಾಣಿಸ್ತಕ್ಕಂಥ ವ್ಯಕ್ತಿ. ಚಿತ್ರದಲ್ಲಿರುವ ವ್ಯಕ್ತಿ ಹೇಗಿದ್ದಾನೆ, ತುಂಬ ದುರ್ಬಲನಾಗಿದ್ದಾನೆ. ಆಕ್ಸ್ಫರ್ಡ್ ಕ್ಲರ್ಕ್ ಕೂಡ ಹೀಗೇನೆ ಇರ್ತಾನೆ. ಅಬ್ಸ್ಟೀಮಿಯಸ್ಲಿ ಅಂದರೆ ನಾಟ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಟೂ ಮಚ್. ಅಬ್ಸ್ಟೀಮಿಯಸ್ಲಿ ಅಂದರೆ ಹೆಚ್ಚಾಗಿ ಊಟವನ್ನು ತಿನ್ನದೆ ಕುಡಿಯದೆ ಇದ್ದಾಗ ಆತ ಎಮೇಸಿಯೇಟೆಡ್ ಆಗಿರ್ತಾನೆ. ಬೆನಿಫಿಟ್ಸ್ ಅಂದರೆ ಲ್ಯಾಂಡ್ ಗ್ರ್ಯಾಂಟೆಡ್ ಟು ಎ ಪ್ರೀಸ್ಟ್ ಇನ್ ಚರ್ಚ್ ಎಸ್ ಎ ಸೋರ್ಸ್ ಆಫ್ ಇನ್ಕಮ್. ಈ ಚರ್ಚ್ನಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲವು ವ್ಯಕ್ತಿಗಳಿಗೆ ಅವರ ಆದಾಯದ ಮೂಲವಾಗಿ ಒಂದಷ್ಟು ಜಮೀನನ್ನು ಕೊಟ್ಟಿರ್ತಾರೆ. ಆ ಕಾಲದಲ್ಲಿ ಅಂತಹ ಸೌಕರ್ಯವನ್ನು ಕೂಡ ಈತ ಪಡೆದಿರೋದಿಲ್ಲ. ಫಿಡಿಲ್, ಶ್ರೀಮಂತ ವ್ಯಕ್ತಿಗಳು ತಮ್ಮ ಸಮಯವನ್ನು ಕಳೀಲಿಕ್ಕೆ ಅಂತೇಳಿ ಮ್ಯೂಸಿಕನ್ನು ಇಷ್ಟಪಡ್ತಿರ್ತಾರೆ. ಅದು ಫಿಡಲ್ ಅಂದರೆ ಹೀಗಿರುತ್ತೆ, ಪಿಟೀಲ್. ಈತ ಅಂತಹ ಪಿಟೀಲನ್ನು ಬಾರಿಸೋದ್ರಲ್ಲಿ ಇಷ್ಟವನ್ನು ಹೊಂದಿರೋದಿಲ್ಲ. ಜೊತೆಗೆ ಸಾಲ್ಟೆರಿ, ಎ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಆತ ಪಿಟೀಲನ್ನಾಗಲಿ ಅಥವಾ ಇಂತಹ ತಂತಿ ವಾದ್ಯವನ್ನಾಗಲಿ ನುಡಿಸಿ ತನ್ನ
ಕಾಲವನ್ನು ಕಳೆಯೋದಕ್ಕೆ, ಸಂತೋಷವನ್ನು ಪಡೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ಈ ವುಡ್ ಲರ್ನ್ ಗ್ಲ್ಯಾಡ್ಲಿ ಆ್ಯಂಡ್ ಈ ವುಡ್ ಟೀಚ್ ಗ್ಲ್ಯಾಡ್ಲಿ. ಆತ ಗ್ಲ್ಯಾಡ್ಲಿ ಅಂದರೆ ಹ್ಯಾಪಿಲಿ, ಸಂತೋಷಕರವಾಗಿಯೇ ತಾನು ಕಲಿಸೋದಕ್ಕೆ ಸಿದ್ಧನಿದ್ದ, ಹಾಗೆಯೇ ಸಂತೋಷಕರವಾಗಿ ಕಲೀಲಿಕ್ಕೆ ಕೂಡ ಸಿದ್ಧ ಇದ್ದ. ಇಷ್ಟು ವಿಚಾರಗಳನ್ನು ನಾವು ದಿ ಆಕ್ಸ್ಫರ್ಡ್ ಕ್ಲರ್ಕ್ ಅನ್ನುವಂತಹ ಪದ್ಯದಲ್ಲಿ ನಾವು ಕಾಣ್ತೀವಿ. ಇನ್ನು ಉಳಿದ ವಿಚಾರಗಳಲ್ಲಿ ಅಥವಾ ಈ ಪದ್ಯದಲ್ಲಿ ನಿಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ನೀವು ನನ್ನ ಗೂಗಲ್ ಮೀಟ್ನಲ್ಲಿ ನಿಮ್ಮ ಡೌಟನ್ನು ಕೇಳಿ ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.